ವಿದ್ಯೆ ಕ್ಷುದ್ರ ವಿದ್ಯೆಯಲ್ಲ, ಅದು ಜಾದೂ ಅಲ್ಲ, ಮಾಯಾಜಾಲವೂ ಅಲ್ಲ. ಅಂತಹ ವಿದ್ಯೆಯಿಂದ ಅಮೆರಿಕಾದಂತಹ ಮುಂದುವರಿದ ರಾಷ್ಟ್ರಗಳು ಪ್ರತಿ ವರ್ಷ ಸಾವಿರಾರು ರೋಗಿಗಳನ್ನು ಗುಣಪಡಿಸುತ್ತಿದ್ದಾರೆ. ಸಂಮೋಹಿನಿ ವಿದ್ಯೆ ಕೇವಲ ಮನಃಶಾಸ್ತ್ರದ ಒಂದು ಉತ್ಕೃಷ್ಟ ವಿಶೇಷವಾದ ಪ್ರಾಯೋಗಿಕ ಅಂಗ ಎಂಬುದು ರಾಮಚಂದ್ರ ಗುರೂಜಿ ಅವರ ಮಾತು. ಸಂಮೋಹಿನಿ ವಿದ್ಯೆಯ ಸಹಾಯದಿಂದ ನೂರಾರು ಮನೋದೈಹಿಕ ರೋಗಿಗಳನ್ನು ಗುರೂಜಿ ಅವರು ಗುಣಪಡಿಸುತ್ತಿದ್ದಾರೆ. ನನ್ನಲ್ಲಿ ಯಾವುದೇ ರೀತಿಯ ವಿಸ್ಮಯಕಾರಿ ಶಕ್ತಿ ಇಲ್ಲ. ನನ್ನ ಮೇಲೆ ನನಗೆ 100ರಷ್ಟು ಆತ್ಮವಿಶ್ವಾಸವಿದೆ. ನನ್ನಲ್ಲಿ ಮಾನಸಿಕ ದೃಢತೆ ಇದೆ. ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಮಾನಸಿಕ ಶಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಹೇಳುವುದೇ ನನ್ನ ಗುರಿ ಅಂತ ಹೇಳುತ್ತಾರೆ ರಾಮಚಂದ್ರ ಗುರೂಜಿ. ನಾನು ಯಾವ ಸಿದ್ಧಿಯನ್ನು ಪಡ್ಕೊಂಡಿಲ್ಲ, ನನಗೆ ಯಾವ ವಿಶೇಷ ಪವರ್ಸು ಇಲ್ಲ, ಎಲ್ಲ ಒಂದು ರೂಪದಲ್ಲಿದೆ. ಅದನ್ನೇ ಆತ್ಮವಿಶ್ವಾಸ ಅಂತ ಹೇಳೋದು. ನನಗೆ ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಎಲ್ಲಿಂದ ಬಂತು ನನಗೆ? ನಾನು ಧ್ಯಾನದಿಂದ ಬಂತು. ಧ್ಯಾನದಿಂದ ಜ್ಞಾನ ಬಂತು, ಜ್ಞಾನದಿಂದ ಆತ್ಮವಿಶ್ವಾಸ ಸಿದ್ಧಿ ಆಯಿತು. ಅಷ್ಟೇ, ಭಾಳ ಸಿಂಪಲ್ ಅದು. ಇಲ್ಲದೇ ಇದ್ರೆ ನಾನು ಪವಾಡಗಳನ್ನು ಮಾಡ್ತೇನೆ, ನನಗೆ ಮಾತ್ರ ಪವಾಡ ಶಕ್ತಿ ಇದೆ, ಇದೆಲ್ಲ ಪವಾಡ ಶಕ್ತಿ ಅಂದರೆ ಆತ್ಮವಿಶ್ವಾಸ ಅಷ್ಟೇನೆ ನನ್ನ ಅರ್ಥದಲ್ಲಿ. ಬೇರೆಯವರು ಹೇಗಾದರೂ ಹೇಳ್ಕೊಳ್ಳಿ, ನಾನು ಅರ್ಥೈಸೋದು ಹೀಗೇನೆ. ನನಗೆ ಸಿಕ್ಕಿರ್ತಕ್ಕಂಥದ್ದು ಪವಾಡ ಶಕ್ತಿ ಅಲ್ಲ, ಆತ್ಮವಿಶ್ವಾಸ. ಹಾಗಾಗಿ ಈ ವಿಶ್ವಾಸ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯತೆ ಇದೆ ಮನುಷ್ಯನಿಗೆ ಅಂತ ನಾನು ನಂಬುತ್ತೇನೆ. ಅತಿ ಚಿಕ್ಕ ವಯಸ್ಸಿನವರಿಗಿಂತ ಅತಿ ಹಿರಿಯ ವಯಸ್ಸಿನವರಿಗಿಂತ ಸುಮಾರು 12ರಿಂದ 17 ವರ್ಷದ ಮಕ್ಕಳಲ್ಲಿ ಸೂಕ್ತ ಮನಸ್ಸನ್ನು ಬೇಗ ಜಾಗೃತಿಗೊಳಿಸಬಹುದು. ಕೆಲವೇ ಕ್ಷಣಗಳಲ್ಲಿ ಅವರ ಪೂರ್ವ ಜನ್ಮದ ಬಗ್ಗೆ ತಿಳಿಯಬಹುದು ಎಂದು ಗುರೂಜಿಗಳ ಮಾತುಗಳನ್ನು ಆಧರಿಸಿ ನಾವು ಅಂಥವರನ್ನು ಹುಡುಕಿಕೊಂಡು ಕೋಲಾರ ತಾಲೂಕಿನ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿದೆವು. ಅಂತಹ ಪ್ರಯತ್ನದಲ್ಲಿ ನಾವು ಬಂದದ್ದು ಅಂಕತಟ್ಟಿ ಗ್ರಾಮಕ್ಕೆ. ಈ ಗ್ರಾಮದ ಹಿರಿಯರೊಂದಿಗೆ ಮಾತನಾಡಿದೆವು, ಪೋಷಕರ ಜೊತೆಯಲ್ಲಿ ಮಾತನಾಡಿದೆವು, ಹಲವು ಮಕ್ಕಳನ್ನು ಸಂಮೋಹಿನಿಗೆ ಒಳಪಡಿಸಿದೆವು. ಇನ್ನ ಹಿಂದಿನ ಜನ್ಮದ ಸ್ಮರಣೆಯನ್ನು ತಗೋ. ನಿನ್ನ ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀನಿ ನೀನು. ಕಂಪ್ಲೀಟ್ ಸ್ಮರಣೆ ಬಂದಿದೆ. ಇನ್ನು ನಿನ್ನ ಹಿಂದಿನ ಜನ್ಮದಲ್ಲಿ ಏನಾಗ್ಬಿಟ್ಟಿದೆ? ನಾಯಿ. ಎಲ್ಲಿ? ಸೀತಿ ಅನ್ನೋ ಊರದು. ಹೇಗೆ ನಿಮ್ಮ ವಾಸ ಜೀವನ ಕ್ರಮ? ಮನೆ ತಿರುಗುತ್ತಾ. ಮನೆ ತಿರುಗೋದು ಅಂದ್ರೆ ಏನು? ಯಾಕೆ ತಿರುಗ್ತಾ ಇದ್ದೀವಿ? ಮನೆ ಊಟಕ್ಕಾಗಿ. ಎಷ್ಟು ಜನ ಇದೆ ನಿಮ್ ಜೊತೆಲಿ? ಏನು ಗಂಡ ನಾಯಿ ಆಗಿದೆ? ಗಂಡ ನಾಯಿ. ಯಾರಿಗೂ ಕಚ್ಚಿಲ್ಲ ಸರ್. ಕುರಿ ತಿಂದಿದ್ದೀನಿ ಸರ್. ಕುರಿ ತಿಂದಿದ್ಯಾ? ಕಲ್ಲು ಎತ್ಕೊಂಡು ಹಾಕಿರಿ ಸರ್. ಯಾರು? ಗಂಡಸ ಹೆಂಗ್ ಸಾಕಿತ್ತು? ಗಂಡಸ. ಎಲ್ಲಿ ಹಾಕಿದ್ರು? ಫಸ್ಟ್ ತಲೆಗೆ ಹಾಕಿರಿ ಸರ್. ತಲೆ ಎಲ್ಲಿ ತಗಲ್ತು ನಿನ್ಗೆ? ಇಲ್ಲಿ ಸರ್, ಹಿಂದೆ ಸರ್. ಸಂಮೋಹಿನಿಗೆ ಒಳಗಾದ ಈಕೆ ಹೇಳಿದ್ದು ತಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದೇನೆಂದು. ಕುರಿ ಮಂದೆಗೆ ನುಗ್ಗಿ ಕುರಿಗಳನ್ನು ಸಾಯಿಸಿದ್ದಕ್ಕೆ ಜನರು ನನ್ನನ್ನು ಕಲ್ಲಿಂದ ಹೊಡೆದು ಸಾಯಿಸಿದರು. ತಲೆಗೆ ಬಿದ್ದ ಭಾರಿ ಏಟಿನಿಂದ ನಾನು ಸತ್ತೆ. ಈಕೆಗೆ ಈಗಲೂ ಕೆಲವೊಮ್ಮೆ ತಲೆಯ ಭಾಗದಲ್ಲಿ ಭಾರಿ ನೋವು ಕಾಣಿಸಿಕೊಳ್ಳುತ್ತದೆಯಂತೆ. ಇವಾಗ ತಲೆನೋವು ಬರುತ್ತಾ? ಯಾವಾಗ? ನಮ್ಮ ತಂದೆ ತಾಯಿ ಬೈದಾಗ ಹೊಡೆದಾಗ. ಎಲ್ಲೋ ಬರುತ್ತೆ ತಲೆನೋವು. ಇಲ್ಲ ಹೋದ ಜನ್ಮದಲ್ಲಿ ನೀನು ಹೊಡೆದಿದ್ರಲ್ಲ ತಲೆಗೆ, ಅಲ್ಲಿ ಆ ಕಡೆ ಅಲ್ಲಿ ನೋವು ಬರುತ್ತೆ. ಎಲ್ಲಿ ಬರುತ್ತೆ ಹೆಚ್ಚಾಗಿ ಮರಿ? ಬಲಭಾಗದಲ್ಲ. ಈತನ ಹೆಸರು ಲಕ್ಷ್ಮೀಕಾಂತ್ ಅಂತ. ಇದೇ ಅಂಕತಟ್ಟಿ ಗ್ರಾಮದ ನಾರಾಯಣ ಸ್ವಾಮಿ ಹಾಗೂ ವೆಂಕಟಲಕ್ಷ್ಮಿ ಎಂಬುವರ ಮಗ. ಗುರೂಜಿ ಅವರು ಈತನನ್ನು ಸಂಮೋಹಿನಿ ಸ್ಥಿತಿಗೆ ತೆಗೆದುಕೊಂಡು ಹೋದರು. ಆಗ ಈತ ಬಿಚ್ಚಿಟ್ಟ ರಹಸ್ಯ ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತೆ. ಮನುಷ್ಯ ಆಗ್ಬಿಟ್ಟಿದ್ಯಾ? ಓಕೆ. ಮನುಷ್ಯ ಅಂತಂದ್ರೆ ಗಂಡು ಹೆಣ್ಣು? ಗಂಡು. ಏನು ನಿನ್ನ ಹೆಸರು? ಹಿಂದಿನ ಜನ್ಮದ ಹೆಸರು? ದ್ಯಾವಪ್ಪ. ನಿಮ್ಮ ತಂದೆಯ ಹೆಸರು? ಬೀರಪ್ಪ. ದ್ಯಾವಪ್ಪನ ತಂದೆ ಹೆಸರು? ಬೀರಪ್ಪ. ಸೊ ದ್ಯಾವಪ್ಪನ ತಾಯಿ ಹೆಸರು? ನಿಮ್ಮ ತಾಯಿ ಹೆಸರು? ವೆಂಕಟಮ್ಮ. ಸೊ ಎಲ್ಲಿ ಹುಟ್ಟಿತ್ತು? ಅಂಕತಟ್ಟಿಯಲ್ಲಿ.
ನಿನ್ನ ಹೆಸರು? ಯಾವಪ್ಪ. ದೇವಪ್ಪ. ದೇವಪ್ಪ, ಸ್ಕೂಲ್ಗೆ ಏನಾದರೂ ಹೋಗಿದ್ಯಪ್ಪ? ಹೌದು ಸರ್. ಎಲ್ಲಿ ತನಕ ಓದ್ದೆ ನೀನು? 7ನೇ ಕ್ಲಾಸ್ವರೆಗೂ. ಆಮೇಲೆ ಇದು ನಮ್ಮಮ್ಮ ಸ್ವಲ್ಪ ದಿವಸ ಇದ್ರು, ಮದುವೆ ಆಯಿತು. ನನಗೆ ಕೆಲಸ ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಕೊಂಡೆ ದೇವಪ್ಪ? 17 ವರ್ಷಕ್ಕೆ. 17 ವರ್ಷಕ್ಕೇನೆ ಮದುವೆ ಮಾಡ್ಬಿಟ್ರಾ? ಹೌದು. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ರಾ? ಹೌದು ಸರ್. ಯಾರು ಮದುವೆ ಮಾಡಿದ್ದು? ಇದು ನಮ್ಮಮ್ಮ ಬೇರೆ ನಮ್ಮ ನೆಂಟರೆಲ್ಲ ಸೇರಿ ಮಾಡಿದ್ರು. ಮುನಿಯಮ್ಮನ ಜೊತೆ ಸಂಸಾರ ಚೆನ್ನಾಗಿ ಮಾಡಿದೆ ನೀನು? ಮಾಡಿದೆ. ಸ್ವಲ್ಪ ಕಾಟ ಕೊಡ್ತಾ ಇದ್ದೆ. ಯಾರಿಗೆ? ಮುನಿಯಮ್ಮಂಗೆ. ನಿನ್ನ ಹೆಂಡತಿಗೆ? ಹೌದು ಸರ್. ಯಾಕೆ ಕಾಟ ಕೊಡ್ತಿದ್ದೆ? ಬೇರೆಯವ್ರು ಬಂದ್ರೆ ಆಗ್ತಾ ಇರಲಿಲ್ಲ. ಬೇರೆಯವ್ರು ಅಂದ್ರೆ ಯಾರು? ನಮ್ಮ ಮನೆಗೆ ಯಾರು ಬರ್ಕೊಡ್ದು, ಪಕ್ಕದ ಮನೆಯವರು ಯಾರು. ಯಾಕೆ ಬರ್ಕೊಡ್ದು? ಬಂದ್ರೆ ಏನಾಗತ್ತೆ? ಏನಾದ್ರು ತಗೊಂಡು ಹೋಗ್ತಾರೆ ಅಂತ. ಅದು ಸ್ಕೂಲ್ ಬಿಟ್ಮೇಲೆ ಸ್ವಲ್ಪ ದಿವಸ ಸಂಪಾದಿಸಿದೆ ಕೆಲ್ಸಕ್ಕೆ ಹೋಗಿ. ಆಮೇಲೆ ಬಡ್ಡಿ ಕೊಟ್ಟಿದ್ದೆ. ಕೇಳ್ತಾ ಇದ್ದ ಒಬ್ಬ ಬೂದ್ಲಪ್ಪ ಅಂತ. ಬಡ್ಡಿಗೆ ಯಾರು ಕೊಟ್ಟೆ ನೀನು? ಬೂದ್ಲಪ್ಪ ಅಂತ. ಎಲ್ಲಿ ಕೊಟ್ಟೆ? ಈ ಊರಲ್ಲೇ. ಸ್ವಲ್ಪ ದಿವಸ ಹಂಗೆ ಕೇಳ್ತಾ ಇದ್ದೆ. ಹೇಳಿದ್ದ. ಆತನಿಗೊಬ್ಬನಿಗೆ ಕೊಟ್ಟಿದ್ಯಾ? ಇನ್ನು ಊರಲ್ಲಿ ಕೊಡ್ತಿದ್ಯಾ? ಆತನಿಗೆ ಕೊಟ್ಟಿದ್ದೆ. ಒಂದ್ ದಿವಸ ಕಂಡು ಇದು ಕೊಡಬೇಕು ಅಂತ ಕೇಳ್ದೆ. ಯಾರನ್ನ? ಇದು ಕೊಡ್ದೆ. ನಾನು ಕೊಟ್ಟಿದ್ದೆ ಅಪ್ಪನ, ಬೂದ್ಲಪ್ಪನ. ಎಷ್ಟು ಕೊಟ್ಟಿದ್ದೆ ಅಂತ ಹೇಳ್ದೆ ನೀನು? 3,000. 3,000 ಹೌದು. ಕೊಟ್ಟಿದ್ದೆ. ಕೇಳ್ದೆ, ಕೊಡಲ್ಲ ಅಂದು. ಎಲ್ರಿಗೂ ತಿಳಿಸ್ತೀನಿ ಅಂತ ಹೇಳಿದೆ. ಸಾಯ್ಸಾಕ್ದ, ಕಲ್ಲಲ್ಲಿ ಹಾಕಿ ಸಾಯ್ಸಾಕ್ದ. ಹಿಂದಿನ ಜನ್ಮದಲ್ಲಿ ಈತ ಇದೇ ಊರಿನ ದ್ಯಾವಪ್ಪನಾಗಿದ್ದನು. ಬಡ್ಡಿ ವ್ಯವಹಾರವನ್ನು ನಡೆಸುತ್ತಿದ್ದ ಈತನ ಸಾವಿಗೆ ಇದೇ ಊರಿನ ಓರ್ವ ವ್ಯಕ್ತಿ ಕಾರಣವಂತೆ. ಆ ವ್ಯಕ್ತಿ ಕಲ್ಲಿನಿಂದ ಹೊಡೆದ ಕಾರಣ ತಮ್ಮ ಪ್ರಾಣ ಆಸ್ಪತ್ರೆಯಲ್ಲಿ ಹೋಯಿತೆಂದು, ತಾನು ಬಹಳ ಜಿಪುಣನಾಗಿದ್ದನೆಂದು ದ್ಯಾವಪ್ಪನ ಜೀವನದ ವೃತ್ತಾಂತವನ್ನು ಈತ ಬಿಚ್ಚಿಟ್ಟ. ಈತನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಗ್ರಾಮದ ಜನರು ದಂಗಾದರು. ಕಾರಣ, ಈ ಹುಡುಗ ಹೇಳಿದ್ದೆಲ್ಲ ಸತ್ಯ. 20 ವರ್ಷಗಳ ಹಿಂದೆ ಸತ್ತ ದ್ಯಾವಪ್ಪ ಬಹಳಷ್ಟು ಜಿಪುಣನಾಗಿದ್ದನಂತೆ. ಹಣಕಾಸಿನ ವ್ಯವಹಾರದಲ್ಲಿ ಇದೇ ಗ್ರಾಮದ ಓರ್ವ ವ್ಯಕ್ತಿಗೂ ದ್ಯಾವಪ್ಪನಿಗೂ ಗಲಾಟೆ ನಡೆಯಿತಂತೆ. ಅದೇ ಗಲಾಟೆಯಲ್ಲಿ ಗಾಯಗೊಂಡ ದ್ಯಾವಪ್ಪ ಆಸ್ಪತ್ರೆಯಲ್ಲಿ ಮೃತಪಟ್ಟನಂತೆ. ಮತ್ತೆ ರಾದಾಂತವಾದೀತು ಎಂದು ಈ ಗ್ರಾಮಸ್ಥರು ಎಲ್ಲವನ್ನು ಒಪ್ಪಿಕೊಂಡರೂ ಸಹ ಕೆಲವೊಂದು ಮಾಹಿತಿ ನೀಡಲು ಹಿಂದೆ ಮುಂದೆ ನೋಡಿದರು. ನಿಜ ಅಂದ್ರೆ ಅದೇ, ಈಗ ಅವನು ಕಲ್ಲಲ್ಲಿ ಹೊಡೆದ ಅಂದಲ್ಲ, ಅದನ್ನ ಬಿಟ್ರೆ ಇನ್ನೆಲ್ಲ ಪರ್ಫೆಕ್ಟ್ ಆಗಿದೆ. ಅವನು ಆಕ್ಚುಲಿ ನೂಕಿದ್ದಾನೆ ದೇವಪ್ಪನ. ಅದು ಕರೆಕ್ಟ್ ನೋಡಿರೋರು ಅಂದ್ರೆ ಅದು 8 ಗಂಟೆಗೆ ಯಾರು ಇಲ್ಲ. ದೇವಪ್ಪನ ತಳ್ಳಿಲ್ಲ ಅನ್ನೋದೊಂದು ಅಷ್ಟೇ. ಅದೆಲ್ಲ ಯಾಕೆ ಬಿಡ್ರಿ, ಅದೆಲ್ಲ ಮಾಡ್ಕೋಬೇಡ್ರಿ. ಹುಡುಗ ಸುತ್ತ ಮಗನೇ. ನಿಜಾನೇ ಅದು. ಲಕ್ಷ್ಮೀಕಾಂತ್ ಸಂಮೋಹಿನಿ ಸ್ಥಿತಿಯಲ್ಲೇ ತಾನು ಎಲ್ಲಿ ಸತ್ತೆ, ತಾನು ಈ ಗ್ರಾಮದ ಓರ್ವ ವ್ಯಕ್ತಿಗೆ ಎಲ್ಲಿ ಹಣ ಕೊಟ್ಟೆ ಎಂದು ನಿಖರವಾಗಿ ಹೇಳಿದ. ಹೌದಾ? ಇಲ್ಲೇನೋ ದುಡ್ಡು ಕೊಟ್ಟಿದ್ದು? ಈತ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು. ದ್ಯಾವಪ್ಪ ಸತ್ತಾಗ ಈ ಹುಡುಗ ಇನ್ನೂ ಹುಟ್ಟಿರಲಿಲ್ಲ. ಇಲ್ಲಿ ಸತ್ತಂತಹ ವ್ಯಕ್ತಿಯ ಆತ್ಮ ಹೊರದೇಶದಲ್ಲೂ ಜನ್ಮ ತಾಳಬಹುದು. ಅಲ್ಲಿ ಸತ್ತಂತಹ ವ್ಯಕ್ತಿಯ ಆತ್ಮ ಈ ದೇಶದಲ್ಲೂ ಜನ್ಮ ತಾಳಬಹುದು. ಹಿಂದಿನ ಜನ್ಮದಲ್ಲಿ ಕ್ರಿಶ್ಚಿಯನ್ ಆಗಿ ಹುಟ್ಟಿದ ವ್ಯಕ್ತಿ ಈ ಜನ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಬಹುದು. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ ವ್ಯಕ್ತಿ ಹಿಂದೂ ಆಗಿ ಹುಟ್ಟಬಹುದು. ಹೀಗೆ ಆದ ಅದೆಷ್ಟೋ ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ಅದು ಆತ್ಮದ ಇಚ್ಛೆಗೆ ಹಾಗೂ ಅವನ ಕರ್ಮ ಸಿದ್ಧಾಂತವನ್ನು ಆಧರಿಸುತ್ತೆ ಅಂತ ಹೇಳುತ್ತಾರೆ ಗುರೂಜಿ ಅವರು. ಬಹಳಷ್ಟು ನಿದರ್ಶನಗಳಿದೆ. ಮನುಷ್ಯ ಹಿಂದೂ ಆಗಿರೋನು ಕ್ರಿಶ್ಚಿಯನ್ ಆಗಿ ಹುಟ್ಟಬಹುದು, ಕ್ರಿಶ್ಚಿಯನ್ ಆಗಿರೋನು ಮುಸ್ಲಿಂ ಆಗಿ ಹುಟ್ಟಬಹುದು. ಆ ಥರ ಸಾಕಷ್ಟು ನಿದರ್ಶನಗಳಿದೆ. ಅದರ ಬಗ್ಗೆ ಇಯಾನ್ ಸ್ಟೀವನ್ಸನ್ ಅಂತಕ್ಕಂಥ ಅಮೆರಿಕದ ಪ್ರಖ್ಯಾತ ಮನೋತಜ್ಞರು ಸುಮಾರು 600 ಇಂತಹ ಪ್ರಕರಣಗಳನ್ನು ರಿಸರ್ಚ್ ಮಾಡಿ ಮನುಷ್ಯಗೆ ಹುಟ್ಟೋದಿಲ್ಲ, ಬೇರೆ ಬೇರೆಯಾಗಿ ಹುಟ್ಟಬಹುದು ಅಂತಕ್ಕಂಥ ಒಂದು ಇದನ್ನು ಸಂಶೋಧನೆ ಮಾಡಿದ್ದಾರೆ. ಅದಲ್ಲದೆ ಅಂದರೆ ಪ್ರಾಣಿಯಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು, ಮರ ಗಿಡ ಆಗಿ ಹುಟ್ಟಬಹುದು, ಪಶು ಮರ ಗಿಡ ಆಗಿ ಹುಟ್ಟಿರ್ತಕ್ಕಂಥದ್ದು ಬಹಳಷ್ಟಿದೆ ಉದಾಹರಣೆ. ಗುರೂಜಿಯವರ ಪ್ರಕಾರ ಓರ್ವ ವ್ಯಕ್ತಿ ಸತ್ತ ನಂತರ ಆತ ಮತ್ತೆ ಮನುಷ್ಯನಾಗಿಯೇ ಹುಟ್ಟಬೇಕೆಂಬ ನಿಯಮವೇನೂ ಇಲ್ಲ. ಪ್ರಾಣಿ ಪಕ್ಷಿಯಾಗಿ ಹುಟ್ಟುವ ನಿಯಮವಿಲ್ಲ. ಆತ
ಮರಗಿಡವಾಗಿಯೂ ಹುಟ್ಟಬಹುದಂತೆ. ಮರಗಿಡಗಳಿಗೂ ಆತ್ಮ ಇರುತ್ತಾ? ಹಿಂದೆ ಮರಗಿಡಗಳಾಗಿ ಹುಟ್ಟಿದ ಜನರು ಇಂದು ಮನುಷ್ಯರಾಗಿ ಹುಟ್ಟಿದ್ದಾರ? ಸಂಮೋಹಿನಿ ಸ್ಥಿತಿಯಲ್ಲಿ ಹಿಂದೆ ಮರಗಿಡಗಳಾಗಿ ಹುಟ್ಟಿದ ಜನರ ವಿಶೇಷವಾದಂತಹ ಅನುಭವಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.